ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಿಲ್ ಸಿರಿಗೆರೆ ಮಾತನಾಡ್ತಿದ್ದೀನಿ. ಇವತ್ತು ಪಾಣಿ ಅಂದರೆ ಏನು, ಪಾಣಿಯಲ್ಲಿ ಏನೇನಿರುತ್ತೆ ಅನ್ನೋದನ್ನು ತಿಳಿಯೋಣ. ಸರಳವಾಗಿ ಹೇಳುವುದಾದರೆ, ಪಾಣಿ ಎನ್ನುವುದು ಒಂದು ಜಮೀನಿನ ದಾಖಲೆ. ಜಮೀನಿನ ಮಾಲೀಕ ಯಾರು ಎಂಬುದನ್ನು ತಿಳಿದುಕೊಳ್ಳಲು ಪಾಣಿ ಅವಶ್ಯಕವಾಗಿ ಬೇಕಾಗುತ್ತೆ. ಹಾಗೂ ಆ ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಎಂಬುದನ್ನು ತಿಳಿಯಲು ಪಾಣಿ ಬೇಕು. ಈಗ ಒಂದು ಪಾಣಿಯನ್ನು ಉದಾಹರಣೆಯಾಗಿ ನಾನು ತೆಗೆದುಕೊಂಡಿದ್ದೀನಿ. ಈ ಪಾಣಿಯಲ್ಲಿ ಮುಖ್ಯವಾಗಿ ನಾವು ಏನನ್ನು ಗಮನಿಸಬೇಕು ಅನ್ನೋದನ್ನು ತಿಳ್ಕೊಳ್ತಾ ಬರೋಣ. ಈ ರೀತಿ ಪಾಣಿಯನ್ನ ನಾವು ನೋಡ್ತೇವೆ. ಇಲ್ಲಿ ಈ ಪಾಣಿ ಬಂದ್ಬಿಟ್ಟು ಚಳ್ಳಕೆರೆ ತಾಲೂಕಿಂದು, ಹೋಬಳಿ ಬಂದ್ಬಿಟ್ಟು ತಳಕು. ನೋಡಿ, ಚಳ್ಳಕೆರೆ ತಾಲೂಕು, ಹೋಬಳಿ ಬಂದು ತಳಕು. ಇದು ಓಬಳಾಪುರ ಅನ್ನೋಂತಹ ಒಂದು ಗ್ರಾಮದ ಪಾಣಿಯನ್ನ ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಈ ಗ್ರಾಮದ ಈ ಸರ್ವೆ ನಂಬರ್ ಬಂದ್ಬಿಟ್ಟು 7ನೇ ಸರ್ವೆ ನಂಬರು ಇಲ್ಲಿ ಕಾಣ್ತಾ ಇದೆ ನೋಡಿ. ಇದರ ಸಬ್ ಇಸಾ ನಂಬರ್ ಅಂದ್ರೆ 10ನೇ 7/10 ಅಂತ. ಇಸಾ ನಂಬರ್ ಅಂದ್ರೆ ಒಂದು ಸರ್ವೆ ನಂಬರ್ ಇರುತ್ತೆ, ಒಂದು ಟೋಟಲ್ ಒಂದು ಸರ್ವೆ ನಂಬರು ಈ ತರ ಇರುತ್ತೆ ಅಂದ್ಕೊಳ್ಳಿ. ಇದೊಂದು ಜಮೀನು. ಈ ಜಮೀನಿನಲ್ಲಿ ಈಗ ಪೋಡ್ಗಳಾಗಿರುತ್ತೆ 1, 2, 3, 4 ಈ ತರ ನೋಡಿ. ಈಗ 1ನೇ ಪೋಡು, 2ನೇ ಪೋಡು, ಇದು 3, ಇದು 4, ಇದು 5, 6, ಇದು 7, ಇದು 8, ಇದು 9, ಇದು 10 ಅಂತ. ಅಂದ್ರೆ ಈ ತರ ಒಂದು ಸುಮ್ಮನೆ ಅಂದಾಜಿಗೆ ಹೇಳ್ತಾ ಇದ್ದೀನಿ. ಉದಾಹರಣೆಗೆ ಇದು ಒಂದು ಜಮೀನು. ಈ ಜಮೀನಲ್ಲಿ 10 ಪೋಡ್ಗಳಿದಾವೆ, 10 ಜನ ರೈತರಿದ್ದಾರೆ. ಈ 10ನೇ ಪೋಡಿನ ಪಾಣಿ ಇದು. ಈಗ ನಾನು ಓಪನ್ ಮಾಡ್ಕೊಂಡಿರೋದು ಈ ಪಾಣಿಯನ್ನ ಅಂತ. ಇದರ ಅರ್ಥ ಇದು ಟೋಟಲ್ ಸರ್ವೆ ನಂಬರ್ ಬಂದು 7. ಇದು ಅಷ್ಟು ಬಂದ್ಬಿಟ್ಟು 7. ಇದರಲ್ಲಿ 10ನೇ ಪೋಡನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈ 10ನೇ ಪೋಡಲ್ಲಿ ಟೋಟಲ್ ವಿಸ್ತೀರ್ಣ ಬಂದು 4 ಎಕರೆ 16 ಗುಂಟೆ ಇದೆ. ಅದೆಲ್ಲಿದೆ? ಇಲ್ಲಿದೆ ನೋಡಿ. ಟೋಟಲ್ ವಿಸ್ತೀರ್ಣ ಬಂದ್ಬಿಟ್ಟು 4 ಎಕರೆ 16 ಗುಂಟೆ ಇದೆ. ತದನಂತರ ಇದರಲ್ಲಿ ಬಾ ಖರಾಬು ಯಾವುದು ಇಲ್ಲ. ಬಾ ಖರಾಬ್ ಬಂದು 24 ಗುಂಟೆ ಇದೆ. ಉಳಿದದ್ದು 3 ಎಕರೆ 32 ಗುಂಟೆ. 3 ಎಕರೆ 32 ಗುಂಟೆ. ಇಲ್ಲಿ ನೀವು ಕೇಳ್ಬೋದು, ಆ ಖರಾಬ್ ಅಂದ್ರೇನು, ಬಾ ಖರಾಬ್ ಅಂದ್ರೇನು ಅಂತ. ಖರಾಬ್ ಅನ್ನುವಂಥದ್ದು ಅದು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ. ವ್ಯವಸಾಯ ಮಾಡೋದಕ್ಕೆ ಯೋಗ್ಯವಲ್ಲದ ಭೂಮಿಯನ್ನು ನಾವು ಖರಾಬ್ ಅಂತ ಕರಿತೀವಿ. ಅದರಲ್ಲಿ 2 ತರದ ಖರಾಬುಗಳನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಆ ಖರಾಬ್ ಅಂತ ಒಂದು, ಮತ್ತೊಂದು ಬಾ ಖರಾಬ್ ಅಂತ ಹೇಳಿ. ಆ ಖರಾಬ್ ಅಂತ ಅಂದ್ರೆ ಯಾವತ್ತಿಗೂ ಅದನ್ನ ಹಸನ್ ಮಾಡಕ್ಕೆ ಆಗೋದೇ ಇಲ್ಲಂತಹ ಒಂದು ಭೂಮಿ. ಉದಾಹರಣೆಗೆ ಬೆಟ್ಟ, ಗುಡ್ಡ ಈ ತರ ಇರ್ತಾವಲ್ಲ ಅವು. ಈ ಬಾ ಖರಾಬ್ ಅಂತ ಹೇಳಿದ್ರೆ ಅದು ಅಲ್ಪ ಸ್ವಲ್ಪ ನಾವು ಅದನ್ನ ಸರಿ ಮಾಡ್ಕೊಂಡ್ರೆ ಅದನ್ನ ನಾವು ವ್ಯವಸಾಯಕ್ಕೆ ಯೋಗ್ಯವಾಗಿ ಮಾಡ್ಕೋಬಹುದು ಅಂತ ಒಂದು ಜಾಗವನ್ನ ನಾವು ಬಾ ಖರಾಬು ಅಂತ ಹೇಳಿ ವಿಂಗಡಣೆ ಮಾಡಿದ್ದಾರೆ. ಆ ಮತ್ತು ಬಾ ಖರಾಬುಗಳಂತ ಇದು ಸರ್ಕಾರಕ್ಕೆ ಸೇರುತ್ತೆ ಮೂಲತಃ. ಬಟ್ ಈ ಬೋರ್ಡ್ ಅಲ್ಲಿ ಅದು ಅಷ್ಟು ವಿಸ್ತೀರ್ಣ ಖರಾಬಿಗೆ ಬರುತ್ತೆ ಅಂತ ಹೇಳಿ ತೋರಿಸಿದ್ದಾರೆ. ಇಲ್ಲಿ 24 ಗುಂಟೆನ ಇದ್ರಲ್ಲಿ ತೋರಿಸಿದ್ದಾರೆ. ಹಾಗೆ ನಾವು ಮುಂದೆ ಬಂದು ನೋಡ್ತಾ ಹೋದ್ರೆ ಇಲ್ಲಿ ಆಕಾರ ಅಂತ ಇದೆ. ಅಂದ್ರೆ ಈ ಒಟ್ಟು ಜಮೀನಿನ 3 ಎಕರೆ 32 ಗುಂಟೆ ಏನಿದೆ, ಈ 3 ಎಕರೆ 32 ಗುಂಟೆ ಜಮೀನಿಗೆ ಆಕಾರವನ್ನ ಫಿಕ್ಸ್ ಮಾಡಿದ್ದಾರೆ. ಕಂದಾಯವನ್ನ ಎಷ್ಟು ಕಂದಾಯ ಇದೆ ಅಂದ್ರೆ ₹1.39 ಕಂದಾಯ ಇದೆ. ಇದಕ್ಕೆ ನಾವು ಕಂದಾಯ ಎಷ್ಟು ಕಟ್ತೀವಪ್ಪ ಅಂತ ಹೇಳಿದ್ರೆ, ಈ ₹1.39 ನಾವು LC, EC ಮತ್ತು HC ಅಂತ. LC, EC, HC ಅಂದ್ರೆ ಇದು ಲೋಕಲ್ ಸೆಸ್ಸು, ಎಜುಕೇಶನ್ ಸೆಸ್ಸು ಮತ್ತು ಹೆಲ್ತ್ ಸೆಸ್ ಅಂತ ಹೇಳಿ. ಲೋಕಲ್ ಸೆಸ್ಸು 50%. ಎಷ್ಟು? ಲೋಕಲ್ ಸೆಸ್ಸು 50%. ಎಜುಕೇಶನ್ ಸೆಸ್ ಬಂದ್ಬಿಟ್ಟು 15%. ಹಾಗೂ ಹೆಲ್ತ್ ಸೆಸ್ ಬಂದ್ಬಿಟ್ಟು 10%. ಟೋಟಲ್ಲು ಅಲ್ಲಿಗೆ ಎಷ್ಟಾಯ್ತು? 75% ಆಯ್ತು. ಓಕೆ, 75%. ಈ 75% ಅಂದ್ರೆ ₹1.39 ಏನ್ ಆಕಾರ ಇದೆ, ಈ ₹1.39ಗೆ 75% ಟ್ಯಾಕ್ಸ್ ಹಾಕ್ತಾರೆ, ಸೆಸ್ ಹಾಕ್ತಾರೆ. ಸೆಸ್ ಅನ್ನ ಕೂಡ್ಬಿಟ್ಟು ಬಂದಿರುವಂತಹ ಒಟ್ಟು ಮೊತ್ತವನ್ನ ನಾವು ಭೂಕಂದಾಯವಾಗಿ ಕಟ್ತೀವಿ. ಆ ಭೂಕಂದಾಯದ ಜೊತೆಗೆ ಮೇಂಟೆನೆನ್ಸ್ ಚಾರ್ಜ್ ಅಂದ್ರೆ ನಿರ್ವಹಣಾ ವೆಚ್ಚ ಅಂತ ಹೇಳಿ ಕರೀತಾರೆ. ನಿರ್ವಹಣಾ ವೆಚ್ಚ ಅಂತ ಹೇಳಿ ₹5 ಸರ್ಕಾರ ನಮಗೆ ನಿಗದಿಪಡಿಸಿದೆ. ₹5 ನಿರ್ವಹಣಾ ವೆಚ್ಚವನ್ನ ₹5 ನಾವು ಕಟ್ತೀವಿ. ಈ ಒಟ್ಟು ಈ ನಿರ್ವಹಣಾ ವೆಚ್ಚ ಪ್ಲಸ್
ಈ ಸೆಸ್ಸು ಪ್ಲಸ್ ಈ ಭೂ ಕಂದಾಯ, ಈ ಮೂರನ್ನ ಕೂಡಿ ನಾವು ಕಂದಾಯವನ್ನ ಈ ಜಮೀನಿಗೆ ಕಟ್ತಾ ಹೋಗ್ತೀವಿ. ಈ ಕಂದಾಯವನ್ನ ನೀವು ನಿಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಹತ್ರ ಕಟ್ತೀವಿ, ಅಲ್ಲಿ ರೆಸಿಪ್ಟ್ ಅವ್ರು ಕೊಡ್ತಾರೆ ಕಟ್ಟಿರೋದಕ್ಕೆ. ತದನಂತರ 9ನೇ ಕಾಲಂನಲ್ಲಿ ಆ ಖಾತೆದಾರನ ಹೆಸರು ಬರುತ್ತೆ. ಖಾತೆದಾರನ ಹೆಸರು ಏನು? ಖಾತೆದಾರನ ಹೆಸರು ಇಲ್ಲಿದೆ ನೋಡ್ಬೋದು ನೀವು. ಇಲ್ಲಿ BT ಬಾಬು ಬಿನ್ಲೆಟ್ ತಿಪ್ಪೇರುದ್ರಪ್ಪ ಅಂತೇಳಿ ಖಾತೆದಾರನ ಹೆಸರನ್ನ ನೋಡ್ತೀವಿ. ಇವರಿಗೆ ಎಷ್ಟು ಎಕರೆ ಇದೆ? 3 ಎಕರೆ 32 ಗುಂಟೆ ಜಮೀನಿದೆ ಅಂತ ನೋಡ್ತೀವಿ. ಹಾಗೇನೆ ಅವ್ರ ಖಾತೆ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ 775 ಅಂತೇಳಿ. ಈ 775 ಅನ್ನುವಂಥದ್ದು ತಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಬಳಿ ಇರುವಂತಹ ಒಂದು ಖಾತಾ ಬುಕ್ ನಲ್ಲಿ ಇರುತ್ತೆ. ಆ ಖಾತಾ ಬುಕ್ ನ ತೆಗೆದು ನಾವು 775 ಖಾತೆ ನಂಬರ್ ನೋಡಿದ್ರೆ ಈ ಖಾತೆದಾರನ ಹೆಸರು ಅಲ್ಲಿ ಬರ್ತಾ ಇರುತ್ತೆ. ಈ ಜಮೀನು ಹೇಗ್ ಬಂತು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲೇನಿದೆಯಲ್ಲ MR, ಈ MR ಮುಖಾಂತರ ಈ ಜಮೀನು ಬಂತು ಈ ಪಾರ್ಟಿಗೆ, ಈ ಖಾತೆದಾರನಿಗೆ. ಈ ಒಂದು MR ಮುಖಾಂತರ, ಈ ದಾನದ ಮುಖಾಂತರ ಬಂದಿದೆ ಇದು ಅಂತೇಳಿ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಬಟ್ ಯಾರಿಂದ ದಾನ ಆಯ್ತು ಅನ್ನೋದನ್ನು ನೋಡೋದಾದ್ರೆ ಈ MR ಅನ್ನ ನಾವು ಆನ್ಲೈನ್ ನಲ್ಲಿ ಸರ್ಚ್ ಮಾಡಬಹುದು. ಅದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನ ನೋಡಿದ್ರೆ ನಾವಿಲ್ಲಿ ಯಾರಿಂದ ಈ ಖಾತೆದಾರನಿಗೆ ಜಮೀನ್ ಬಂತು ಅನ್ನೋದನ್ನ ನಾವು ನೋಡ್ಬೋದಾಗುತ್ತೆ. ಆಮೇಲೆ ಇದರಲ್ಲಿ ಮುಖ್ಯವಾಗಿ ಇನ್ನು ಏನ್ ತಿಳ್ಕೊಬಹುದಪ್ಪ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಈ ಕಾಲಂ 11 ಮತ್ತು 12, ಈ ಕಾಲಂ 11ರಲ್ಲಿ ಹಕ್ಕುಗಳು ಅಂತ ಒಂದಿದೆ ಕಾಲಂ ನೋಡಿ, ಕಾಣ್ತಾ ಇರ್ಬೋದು. ಹಾಗೂ ಋಣಗಳು ಅಂತ ಇದೆ. ಯಾರಾದ್ರೂ ನೀವು ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ರೆ ಆ ಸಾಲದ ಎಷ್ಟು ಅಮೌಂಟ್ ನೀವು ಸಾಲ ಮಾಡಿರ್ತೀರೋ ಆ ಶರ ಇಲ್ಲಿ ನಮೂದಾಗ್ತಾ ಹೋಗುತ್ತೆ. ಯಾವುದೇ ಪಾಣಿಯನ್ನ ನೀವು ಗಮನಿಸಬಹುದು. ನೀವೇನಾದ್ರೂ ಲೋನ್ ತಗೊಂಡಿದ್ರೆ ಇಲ್ಲಿ ನಮೂದಾಗುತ್ತೆ. ಈ ಪಾಣಿನಲ್ಲಿ ಈ ವ್ಯಕ್ತಿ ಈ ಖಾತೆದಾರ ಲೋನ್ ತಗೊಂಡಿಲ್ಲ, ಹಂಗಾಗಿ ಇಲ್ಲೇನು ನಮೂದಾಗಿಲ್ಲ. ಮತ್ತೆ ಹಕ್ಕುಗಳು ಕೂಡ ಏನಾದ್ರೂ ನಿಮ್ಮ ಹಕ್ಕುಗಳು ಋಣಗಳಿದ್ರೆ ಇಲ್ಲಿ ಈ ಕಾಲಂನಲ್ಲಿ ಎಂಟ್ರಿ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ನೀವು ಬಹುಮುಖ್ಯವಾಗಿ ಗಮನಿಸಬಹುದಂದ್ರೆ ಈ ಪಾಣಿನಲ್ಲಿ ನೀವೇನಾದ್ರೂ ಬೆಳೆ ಬಿತ್ತನೆ ಮಾಡಿರ್ತೀರಲ್ಲ, ಆ ಬಿತ್ತನೆಯ ಒಂದು ವಿಸ್ತೀರ್ಣ ಮತ್ತು ಆ ಬೆಳೆಯ ಹೆಸರು ಇಲ್ಲಿ ನಮೂದಾಗಿರುತ್ತೆ ಸ್ನೇಹಿತರೆ. ಇಷ್ಟು ಈ ಪಾಣಿನಲ್ಲಿ ತಿಳ್ಕೊಂಡ್ರೆ ಸಾಕಾಗುತ್ತೆ. ಬಹುಮುಖ್ಯವಾಗಿ ನೀವು ಈ ಸರ್ವೆ ನಂಬರು ಮತ್ತೆ ಇಲ್ಲಿನ ವಿಸ್ತೀರ್ಣ ಮತ್ತು ಇಲ್ಲಿನ ಖಾತೆದಾರನ ಹೆಸರು ಮತ್ತೆ ಈ ಖಾತೆ ನಂಬರು ಹಾಗೂ ಈ ಮುಟೇಶನ್ ನಂಬರ್ಗಳನ್ನ ಇಷ್ಟುಗಳನ್ನ ನೀವು ಗಮನಿಸ್ಕೊಂಡ್ರೆ ಸಾಕು. ಪಾಣಿಯಲ್ಲಿ ಮತ್ತೇನು ಅಂತ ಮೇಜರ್ ಪಾಯಿಂಟ್ಸ್ ಇರಲ್ಲ. ನೀವಿಲ್ಲ ಮರಗಳು ಏನಾದ್ರು ನಿಮ್ಮ ಶಾಶ್ವತವಾದಂತ ಮರಗಳಿದ್ರೆ, ಈಗ ತೆಂಗು ಅಡಿಕೆ ಆ ತರ ಇದ್ರೆ ಈ ಕಾಲಂ 7 ನಲ್ಲಿ ನೀವಲ್ಲಿ ನಮೂದಿಸಬಹುದು. ನಿಮ್ಮ VA ಹೇಳಿ ನೀವಲ್ಲಿ ನಮೂದಿಸ್ಕೋಬಹುದು ಅಂತ ಹೇಳ್ತಾ